ಹೌದು. ನನ್ನ ಗರಡಿ ಸಿನಿಮಾ ಶೂಟಿಂಗ್ ಎಲ್ಲ ಪೋರ್ಷನ್ ಮುಗ್ದಿತ್ತು. ಇನ್ನು ಸಿನಿಮಾ ರಿಲೀಸ್ ಆಗಿರಲಿಲ್ಲ. ಸೊ ಆ ಟೈಮಲ್ಲೇ ಕೋಟಿ ಟೀಮ್ ಅವರು ನನ್ನ ಕರೆದ್ರು. ಈ ಥರ ಒಂದು ಧನಂಜಯ್ ಅವರು ಆ್ಯಕ್ಟ್ ಮಾಡ್ತಿರುವಂಥ ಕೋಟಿ ಅನ್ನೋ ಸಿನಿಮಾದಲ್ಲಿ ನಚ್ಚಿ ಅನ್ನೋ ಕ್ಯಾರೆಕ್ಟರ್ ಅಂದರೆ ಧನಂಜಯ ಅಣ್ಣನವರ ತಮ್ಮನ ಪಾತ್ರ ಒಂದು ಇದೆ ಅಂತ. ಸೊ ಆಯಿತು ಅಂತ ಹೋದೆ. ನಾನು ಏನೇ ಡಿಸಿಷನ್ ತೊಗೋಬೇಕಂದ್ರೂ ಒಂದು ನಮ್ಮ ಗುರುಗಳಿಗೆ ಒಂದು ಮಾತು ಕೇಳಿರ್ತೀನಿ, ಯೋಗರಾಜ್ ಭಟ್ ಸರ್ ಅವರು. ಅವ್ರು ಹೇಳಿದ್ರು, ಹೋಗಿ ಬಾ, ಚೆನ್ನಾಗಿದೆ, ಒಳ್ಳೆ ಟೀಮ್ ಮಾಡು, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂದರು. ಸೊ ಬಂದಾಗ ಅವ್ರ ಟೀಮ್ ಅವರು ಒಂದು ಆಡಿಷನ್ ತೊಗೊಂಡ್ರು. ಅದಕ್ಕೂ ಮುಂಚೆ ಪರಮ್ ಸರ್ ಅವರು ಒಂದು ಪೂರಾ ಒಂದು ನರೇಷನ್ ಕೊಡೋಕ್ಕೆ ಅಂತ ಬಂದರು. ಅಂದರೆ ನಾನೇನು ಅಂದ್ಕೊಂಡಿದ್ದೆ, ಅಂದರೆ ಈಗ ಒಂದು ಸಣ್ಣ ಪಾತ್ರ ಮಾಡ್ಬೇಕಾದ್ರೆ ಬರೀ ಆ ಪಾತ್ರದ ಪೋರ್ಷನ್ಸ್ ಅಷ್ಟೇ ನರೇಷನ್ ಮಾಡ್ತಾರೆ. ಬಟ್ ಸರ್ ಇಡೀ ಸಿನಿಮಾ ನರೇಷನ್ ಕೊಟ್ಟರು ನನಗೆ. ಅದೆಲ್ಲ ಕೇಳಿದ ಮೇಲೆ ಮಾಡಿ ಈ ಥರದೊಂದು ಪಾತ್ರ ಇದೆ ಅಂದರೆ ಓಕೆ ಸರ್ ಅಂತಂದೆ. ಆಮೇಲೆ ಅದಾಗಿದ ಮೇಲೆ ಆಡಿಷನ್ ತೊಗೊಂಡು ಓಕೆ ಚೆನ್ನಾಗಿ ಮಾಡ್ತಾನೆ ಹುಡುಗ ಅಂತ ಸೆಲೆಕ್ಟ್ ಆಯಿತು. ಸೊ ಅಲ್ಲಿಂದ ಜರ್ನಿ ಶುರು ಆಯಿತು. ಮೇಡಮ್, ನಿಮಗೆ ಆಫರ್ ಬಂದಾಗ ನಂಬುದ್ರ ಫಸ್ಟ್ ಓಕೆ ಡಾಲಿವುಡ್ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಗೆ ಬಂತು ಆಫರ್ ಒಂದು? ಎಸ್, ನಾನು ಸುನಿಸದೊಂದು ಸಿನಿಮಾ ಮಾಡಿದ್ದೇನೆ, ಅದನ್ನು ರಿಲೀಸ್ ಆಗಿಲ್ಲ. ಗತವೈಭವನ? ಇಲ್ಲ, ಗತವೈಭವ ಅಲ್ಲ, ಅದಕ್ಕೆ ಸದ್ಯಕ್ಕೆ ಮೋಡ ಕವಿದ ವಾತಾವರಣ ಅಂತ ಹೆಸರಿಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಅದಕ್ಕೆ ಒಂದು ಸರಳ ಪ್ರೇಮ ಕಥೆ ಅಂತ ಹೆಸರಿಟ್ಟಿದ್ರು. ಸಿನಿಮಾ ಪೂರ್ತಿ ಅದನ್ನೇ ಶೂಟ್ ಮಾಡಿ ಇವಾಗ ಅದು ಆಮೇಲೆ ಸ್ಟೋರಿ ಚೇಂಜ್ ಮಾಡಿ ಟೈಟಲ್ ಸೂಟ್ ಆಗಲ್ಲ ಅಂತ ಚೇಂಜ್ ಮಾಡಿಬಿಟ್ಟು ಮೋಡ ಕವಿದ ವಾತಾವರಣದ ಇಟ್ಟಿದ್ದಾರೆ. ಸೊ ಐ ಥಿಂಕ್ ಆ ಟೀಮ್ ಅವ್ರು ನನ್ನ ರೆಕಮೆಂಡ್ ಮಾಡಿದಂತ ಅನ್ಸುತ್ತೆ ಪರಮ್ ಸರ್ಗೆ. ಸೊ ಅದ್ರ ಥ್ರೂ ಸಿಕ್ತು ನನಗೆ. ಆಬ್ವಿಯಸ್ಲಿ ಆಡಿಷನ್ ಕೊಟ್ಟೆ ಎಲ್ಲ ಥರನೇ. ಆಡಿಷನ್ನು ಒಂದು ಡಿಫ್ರೆಂಟ್ ಸ್ಟೋರಿ ಇದೆ. ಅದು ಒಂದು ಲೈಕ್ ಲೇಟ್ ನೈಟ್ ಕಾಲ್ ಬಂದಿದ್ರು ಆಡಿಷನ್ ಕಳಿಸ್ಬೇಕು ಅಂತ. ಬಟ್ ಆ ಟೈಮ್ ನಂಗೆ ಹೋಗೋಕ್ಕಾಗಿರಲಿಲ್ಲ, ತುಂಬ ಲೇಟ್ ಆಗಿತ್ತು. ಸೊ ಮೊಬೈಲಲ್ಲಿ ಆಡಿಷನ್ ಕಳಿಸಿದ್ದೆ ಅವತ್ತು. ಲೈಕ್ ಅದೇ ತುಂಬ ನಾರ್ಮಲ್ ಮನೆಯೊಳ ಥರನೇ ರೆಡಿಯಾಗಿ ಕಳಿಸಿದ್ದೆ. ಆ್ಯಂಡ್ ಕ್ಯಾರೆಕ್ಟರು ಸ್ವಲ್ಪ ಹಾಗೆ ತುಂಬ ಹೋಮ್ಲಿ ಆಗಿ ಇರೋದ್ರಿಂದ ಸೊ ನಾನು ಸೂಟ್ ಆಗ್ತೀನಿ ಅಂತ ಅವ್ರಿಗೆ ಅನಿಸಿ ನನಗೆ ಈ ಒಂದು ಪಾತ್ರ ಸಿಕ್ತು. ಮೇಡಮ್, ನಿಮ್ದು ಡಾಲಿವುಡ್ ತಂಗಿ ಕ್ಯಾರೆಕ್ಟರ್ ಮಾಡಿದ್ದೀರಾ, ಸೊ ಈ ಒಂದು ಆಪರ್ಚುನಿಟಿ ಹೇಗೆ ಬಂತು ನಿಮಗೆ? ಅದೇ ನಾನು ಥಿಯೇಟರ್ನ ನಾನು ಕಾಲೇಜ್ ಟೈಮಿಂದನೂ ಮಾಡ್ಕೊಂಡ್ಬಂದಿದ್ದೀನಿ. ಸೊ ಕಾಲೇಜಲ್ಲಿ ಒಂದು ಟೀಮ್ ಕ್ರಾಂತಿ ಅಂತ ಒಂದು ಟೀಮ್ ನಡೆಸ್ತಾ ಇದ್ವಿ. ಸೊ ಅದರಲ್ಲಿ ಒನ್ ಆಫ್ ಮೈ ಸೀನಿಯರ್ ಯಶಸ್ ಅಂತ ಅವ್ರು ಕಲರ್ಸ್ ಕನ್ನಡಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅವರೇನೋ ನನ್ನ ಪ್ರೊಫೈಲ್ ನಾನು ಫುಲ್ ಟೈಮ್ ಆ್ಯಕ್ಟಿಂಗ್ ಎಲ್ಲ ಚೂಸ್ ಮಾಡಿದ್ದೀನಿ ಅಂತ ಅವರೇನೋ ಚಿತ್ರಶ್ರೀ ಮ್ಯಾಮ್ಗೆ ಒಂದಷ್ಟು ಜನರದ್ದು ಏನೋ ಕಳಿಸಿದ್ರಂತೆ. ಸೊ ಥ್ರೂ ದ್ಯಾಟ್ ನಾನು ಅವ್ರು ಶಾರ್ಟ್ ಲಿಸ್ಟ್ ಮಾಡಿ ನನ್ನನ್ನು ಕರೆದ್ರು, ಅಂದರೆ ಫಾರ್ ದಿ ಆಡಿಷನ್ಸ್ ಅಂತ ಕರೆದ್ರು. ಹೋದೆ, ಪರ್ಫಾರ್ಮ್ ಮಾಡಿದೆ ಆಡಿಷನಲ್ಲಿ. ಪರಮ್ ಸರ್ಗೆ ಇಷ್ಟ ಆಯಿತು. ಪರಮ್ ಸರ್ನ ನೋಡಿದ ಮೊಮೆಂಟ್ ಅವ್ರು ಅಂದ್ಕೊಂಡ್ರಂತೆ, ಇಲ್ಲ ಇವರೇ ಮಹತಿ ಫಿಕ್ಸು ಅಂತ. ಅವಕಾಶ ಸಿಕ್ಕಿದ್ದು ಹಾಗೆ. ಸೊ ಅದು ಅದೇ ಪಾತ್ರ ಹುಡ್ಕೊಂಬಂತು ಅಂತ ಹೇಳ್ತಾರಲ್ಲ, ಈ ಪಾತ್ರ ಹಾಗೆ ಬಂತು. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ಮೇಡಮ್, 3 ಜನದ್ದು ಸೀನ್ ಇದೆಯಲ್ಲ ಸಿನಿಮಾದಲ್ಲಿ, ಒಟ್ಟಿಗೆ ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು, ತುಂಬಾ ದಿನ ಶೂಟ್ ಮಾಡಿದ್ರೆ 3 ಜನನು ಜೊತೆಗೆ ಶೂಟ್ ಮಾಡಿರೋದು ಕಮ್ಮಿ, ಸ್ವಲ್ಪ ಜಾಸ್ತಿ ಇದೆ. ಸೊ ನಾನು ಮತ್ತೆ ಅವ್ರ ಫ್ಯಾಮಿಲಿ ಜೊತೆ ಬರೋ ಪೋರ್ಷನ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಮ್ದು ಅಷ್ಟು ಫಿಲ್ಮ್ ಅಲ್ಲಿ ಏನೋ ಸೀನ್ ಜೊತೆಗಿರೋ ಸೀನ್ಸ್ಗಳಿಲ್ಲ. ಬಟ್ ಆಫ್ ಸ್ಕ್ರೀನ್ ಬಾಂಡ್ ಅಂತೂ ಇದೆ. ಯಾರು 3 ಜನ ಸಿಕ್ಕಾಬಿಟ್ಟೆ ತರಲೆ? ಓ ಪ್ಲೀಸ್, ಅನ್ಡೌಟೆಡ್ಲಿ ಏನ್ ಮಾಡ್ತಾರೆ ಅಂತ ತರಲೆ ಕೆಲಸಗಳು ಅಂತ ಮಾತಾಡ್ತಿರ್ತಾನೆ. ನಿದ್ದೆ ಮಾಡಿದ್ರೇನು ಮಾತಾಡ್ತಾನೆ, ನಿದ್ದೆ ಮಾಡಿಲ್ಲ ಅಂದ್ರೂ ಮಾತಾಡ್ತಾನೆ, ಊಟ ಮೀನ್ ಹಸುವಾದ್ರೂ ಮಾತಾಡ್ತಾನೆ, ಹಸುವಾಗಿಲ್ಲ ಅಂದ್ರೂ ಮಾತಾಡ್ತಾನೆ. ಒಟ್ಟಿನಲ್ಲಿ ಪಟ್ಪಟ ಅಂತ ಚೆನ್ನಾಗಿ ಮಾತಾಡ್ತಾನೆ. ಅದು ಬಿಟ್ಟು ಇನ್ನೇನು ತೊಂದರೆ ಕೊಡ್ತಿರ್ಲಿಲ್ವಾ? ಟ್ರ್ಯಾಕ್ ಮಾಡೋದು ಆತರ ಮಾಡಿಲ್ಲ, ಇನ್ನು ಮಾಡಿಲ್ಲ. ಗೊತ್ತಿಲ್ಲ, ಮಾಡ್ಬೋದೇನೋ. ನೀವ್ ಐಡಿಯಾ ಕೊಟ್ಟಾಗಾಯ್ತು ಸರ್. ಇನ್ನ ಸೀನ್ ಕಟ್ ಅಂತ ಇದ್ದಂಗೆ ಪಟ್ಟಂತ ಮೊಬೈಲ್ ಯಾರು ತಗೊಂತ ಇದ್ದಾರೆ 3 ಜನದಲ್ಲಿ? ನಾನು ಮೊಬೈಲ್ ಬಿಟ್ಟಿರ್ತೀನಿ. ನಾನು ಸೆಟ್ಟಿಗೆ ಹೋದ್ರೆ ನನ್ನ ಮೊಬೈಲೇ ಸ್ವಿಚ್ ಆಫ್ ಆಗುತ್ತೆ. ಅದು ಸಿಗ್ನಲ್ ಏನು ಇರ್ತಿರ್ಲಿಲ್ಲ. ಸೊ ನಾನು ಅಸಿಸ್ಟೆಂಟ್ ಕೊಟ್ಬಿಡ್ತೀನಿ, ಇಟ್ಕೋಪ ಅಂತ. ಕಾಲ್ ಬಂದ್ರೆ ಮಾತ್ರ ಮಾತಾಡ್ತೀನಿ. ನನ್ನ ಫೋನು ಯೂಶಲಿ ಅವ್ನ ಪಾಕೆಟ್ ಅಲ್ಲೇ ಕೊಡ್ತಾ ಇದೆ. ಇಲ್ಲ ಧನಂಜಯ ನನಗೆ ಇಟ್ಕೊಳ್ಳಿ ಅಣ್ಣ ಸ್ವಲ್ಪ ಪಾಕೆಟ್, ಇಬ್ರ ಕೈಲೇ ಕೊಡ್ತಾ ಇದೆ ಯೂಶಲಿ. ಅವಳ ಫೋನ್ ನ ಇಟ್ಕೊಂಡು ಇದು ಸೀನಲ್ಲಿ ಕೂಡ ಇಟ್ಕೊಂಡು ಮಾಡಿದೀವಿ ನಾನು ಧನಂಜಯ ಒಂದೊಂದು ಸೀನಲ್ಲಿ. ನಟರಾಕ್ಷಸ ಡಾಲಿವುಡ್ ಜೊತೆ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್? ಅದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ಅಂಥ ಸ್ಟಾರ್ ಜೊತೆ ನಮಗೆ ಆ್ಯಕ್ಟ್ ಮಾಡೋ ಅವಕಾಶ ಸಿಗೋದು, ಅದ್ರ ಜೊತೆಗೆ ಅವ್ರು ನಮ್ಮನ್ನು ನೋಡ್ಕೊಳ್ಳೋ ರೀತಿ, ನಮ್ಮನ್ನು ಮಾತಾಡ್ಸೋ ರೀತಿ, ಯಾವುದೇ ವೇದಿಕೆಯಲ್ಲಿ ಹೋದ್ರು ಎಲ್ಲೇ ಹೋದ್ರು ನಮ್ಮನ್ನು ಪರಿಚಯ ಮಾಡ್ಕೊಡ್ಬೇಕಾದ್ರೆ ನನ್ನ ತಮ್ಮ ತಂಗಿ ಅಂತ ಪರಿಚಯ ಮಾಡಿಕೊಡ್ತಾರೆ. ಆ ಪ್ರೀತಿ ಮೇ ಬಿ ಬಹುಶಃ ಇದೊಂದು ಪಾತ್ರ ಏನಾರು ಮಿಸ್ ಆಗಿಬಿಟ್ಟಿತ್ತಂದ್ರೆ ಗಳಿಸೋಕ್ಕಾಗ್ತಾ ಇತ್ತು ಇಲ್ಲ ಗೊತ್ತಿಲ್ಲ, ಅಷ್ಟು ಖುಷಿ ಇದೆ. ಆಮೇಲೆ ನಮ್ಮನ್ನು ಕ್ಯಾರಿ ಮಾಡಿ ನಮಗೆ ಒಂದಿಷ್ಟು ಸಜೆಷನ್ಸ್ಗಳು ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಒಂದು ಬ್ಲೆಸ್ಡ್ ಅಂತ ಹೇಳ್ಬೋದು ಅಷ್ಟೇ. ಮೇಡಮ್, ನೀವು ಲವರ್ ಆಗಿ ಆ್ಯಕ್ಟ್ ಮಾಡಿದ್ರೆ
ಮಾಡಿದ್ರೆ ಅವ್ರ ಜೊತೆ, ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಆಸ್ ಅ ಫ್ಯಾನ್ ಟು Okay. ಕೋ ಆಕ್ಟರ್ ತುಂಬಾನೇ ದೊಡ್ಡ ವಿಷಯ ನಂಗಿದು. ಅಫ್ಕೋರ್ಸ್ ಅವರ ಪರ್ಫಾರ್ಮೆನ್ಸ್ ನೋಡಿದ್ದೆ ಅನ್ನೋದಕ್ಕಿಂತ ಮುಂಚೆ, ಆ್ಯಂಡ್ ಅವರ ಈಸ್ ಆಫ್ ಆ್ಯಕ್ಟಿಂಗ್ ನಂಗೆ ತುಂಬಾ ಇಷ್ಟ. ಪ್ರತಿಯೊಂದು ಏನೇ ಕ್ಯಾರೆಕ್ಟರ್ ಕೊಟ್ಟರು ಅದಕ್ಕೆ ತುಂಬಾ ಈಸಿಯಾಗಿ ಹೊಂದ್ಕೊಂಡು ಅವರು ತುಂಬಾ ವರ್ಸ್ಟೈಲ್ ರೋಲ್ಸ್ ಮಾಡಿದ್ದಾರೆ. ಸೊ ನಂಗೆ ಅದು ತುಂಬ ಇಷ್ಟ ಆಗುತ್ತೆ ಅವರಲ್ಲಿ. ತುಂಬಾ ಖುಷಿ ಇದೆ ಸರ್, ನಾನು ತುಂಬಾ ಕಲ್ತಿದ್ದೀನಿ ಅವರಿಂದ. ಅವರ ಡೆಡಿಕೇಶನ್ ಆ್ಯಂಡ್ ಟ್ಯಾಲೆಂಟ್ ಇಸ್ ಎಕ್ಸ್ಟ್ರಾಡಿನರಿ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ತುಂಬಾ ಫ್ರೆಂಡ್ಲಿ, ತುಂಬಾ ಸಿಂಪಲ್, ಚೇರ್ಫುಲ್, ಆ್ಯಂಡ್ ತುಂಬಾ ಸಪೋರ್ಟಿವ್ ಆಫ್ ಅದರ್ ಪೀಪಲ್ ಅರೌಂಡ್ ಹಿಮ್. ಸೊ ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಒಂದೇ ಥರ ನೋಡ್ತಾರೆ ಆ್ಯಂಡ್ ಖುಷಿಯಾಗಿ ಆರಾಮಾಗಿರ್ತಾರೆ. ಸೊ ಅದರಿಂದ ನನಗೆ ನನ್ನ ಮೂವಿ ಎಕ್ಸ್ಪೀರಿಯನ್ಸ್ ತುಂಬಾ ಕಂಫರ್ಟಬಲ್ ಆಗಿತ್ತು. ಅವ್ರ ಜೊತೆ ಜಾಸ್ತಿ ಏನೋ ನರ್ವಸ್ ಆಗೋದಾಗಲಿ ಭಯ ಆಗೋದಾಗಲಿ ಏನೂ ಆಗಿಲ್ಲ ಸೆಟ್ಟಲ್ಲಿ. ಸೊ ಅದ್ರದ್ದು ಖುಷಿ ಇದೆ. ಮೇಡಮ್, ನಿಮ್ಮ ಅಣ್ಣನ ಬಗ್ಗೆ ಏನು ಹೇಳ್ತೀರಾ? ಹಾಂ, ನಮ್ಮಣ್ಣ ಕೋಟಿಗೊಬ್ಬ. ನಿಜವಾಗ್ಲು, ಯಾಕೆಂದರೆ ಒಂದು ಸೇಯಿಂಗ್ ಇದೆ, ಬೆಟರ್ ಹ್ಯೂಮನ್ ಬೆಟರ್ ಆ್ಯಕ್ಟರ್ ಅಂತ. ಸೊ ಅವರೊಂದು ಒಳ್ಳೆ ಮನುಷ್ಯ ಆಗಿರೋದ್ರಿಂದಾನೇ ಅವ್ರು ಅಷ್ಟು ಒಳ್ಳೆ ಅದ್ಭುತವಾಗಿರುವಂಥ ಒಂದು ಕಲಾವಿದ ಅಂತ ಹೇಳ್ಬೋದು. ಅವ್ರ ಸುತ್ತಮುತ್ತ ಇರೋರು, ನಾವು ಅಂದರೆ ಸೆಟ್ಟಲ್ಲಿರೋರು, ಕ್ರೂ ಮೆಂಬರ್ಸು, ಡೈರೆಕ್ಟರು, ಪ್ರೊಡ್ಯೂಸರ್ಸ್, ಎಲ್ಲರಿಗೂ ಅವರು ಏನು ಫಾರ್ ದ ಸೇಕ್ ಆಫ್ ಬೀಯಿಂಗ್ ಗುಡ್ ಅವರು ಒಳ್ಳೆಯವರಲ್ಲ, ಅವ್ರು ಇರೋದೇ ಒಳ್ಳೆಯವರಾಗಿ. ಸೊ ಆ ಥರ ಕ್ವಾಲಿಟೀಸ್ ಇರೋದು ತುಂಬ ಕಡಿಮೆ ಜನರನ್ನು ನಾನು ನೋಡಿರೋದು. ಅಷ್ಟು ವೆಲ್ಕಮಿಂಗ್ ಆಗಿ, ಅಷ್ಟು ಸಪೋರ್ಟಿವ್ ಆಗಿ ಒಂದು ಆರ್ಟಿಸ್ಟ್, ಅಷ್ಟು ದೊಡ್ಡ ಆರ್ಟಿಸ್ಟ್ ಇರಬೇಕಾದ್ರೆ ನಮಗೂ ಒಂದು ಸ್ವಲ್ಪ ಅದೊಂದು ಏನು ಅನಿಸುತ್ತೆ, ಒಂದು ಸ್ವಲ್ಪ ಪಾಸಿಟಿವಿಟಿ ಇಡೀ ಸೆಟ್ಟಲ್ಲಿ, ಆ ಇಡೀ ಸೀನಲ್ಲಿ ಮಾಡಬೇಕಾದ್ರೆ ಅದು ನಮ್ಮ ಒಳಗಡೆನೇ ಅದು ಬರುತ್ತೆ. ಆ ಫೀಲಿಂಗ್ ಏನಿರುತ್ತಲ್ಲ, ಅದು ಕಾನ್ಫಿಡೆನ್ಸ್ ಏನಿರುತ್ತೆ, ಒಂದು ಆಪೋಸಿಟಲ್ಲಿ ಯಾರು ಮಾಡ್ತಾ ಇದ್ದಾರೆ ಆ್ಯಕ್ಟಿಂಗ್ ನಮಗೆ ಅವ್ರು ಅದು ತುಂಬಿಸಿದಾಗ ನಮ್ಗೆ ಆ್ಯಕ್ಚುಲಿ ಕಾನ್ಫಿಡೆನ್ಸ್ ಬರುತ್ತೆ. ಇದು ನನ್ನ ಮೊದಲನೇ ಸಿನಿಮಾ. ಸೊ ಅವರು ಎಷ್ಟು ಚೆನ್ನಾಗಿ ನನಗೆ ಅದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ರು ಅಂದರೆ, ಅವ್ರದ್ದೊಂದು ಬ್ರೈಟ್ ಸ್ಮೈಲ್ ಕೊಟ್ಟರೆ ಬಂದ ತಕ್ಷಣ ಎಲ್ಲರಿಗೂ ಗ್ರೀಟ್ ಮಾಡ್ತಾರೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ, ಏನು ಮಾಡಿದ್ರಿ ನೆನ್ನೆ, ಏನು ಮಾಡಿದ್ರಿ. ಸೊ ಆ ಥರ ಒಂದು ಚಿಕ್ಕ ಪುಟ್ಟ ಕಾನ್ವರ್ಸೇಷನ್ಸ್ ಇದೆ, ಒಂಥರ ಈಸ್ ಮಾಡಿಬಿಡುತ್ತೆ. ಆ ಮೋಡ್ನೇ ಈಸ್ ಮಾಡಿ ಸಖತ್ತಾಗಿ ಹೋಗುತ್ತೆ ಶೂಟು. ಸೂಪರ್ ಆಗಿದೆ ಮೇಡಮ್. ಕೋಟಿ ಅಂತ ಒಂದು ಸಲ ತಿರುಗಿ ನೋಡಿದಾಗ ಒಂದು ಮೆಮೊರಬಲ್ ಮೂಮೆಂಟ್ ಅಂದರೆ ಯಾವುದು ನಿಮಗೆ ಸಿನಿಮಾದು? ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಅಂದರೆ? ನನಗಿದು ಫಸ್ಟ್ ಆಫ್ ಆಲ್ ಇಟ್ಸ್ ಅ ಮೆಮೊರಬಲ್ ಮೂವಿ. ಸೊ ಅದರಲ್ಲಿ ತುಂಬಾ ಮೆಮರೀಸ್ ಇದೆ. ಅದರಲ್ಲಿ ತುಂಬ ಮೆಮೊರಬಲ್ ಅಂದರೆ ಅಫ್ಕೋರ್ಸ್ ಧನಂಜಯ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದೇ ನನಗೊಂದು ದೊಡ್ಡ ಮೆಮರಿ. ಐ ಹೋಪ್ ಐ ಗೆಟ್ ಟು ಡೂ ಮೋರ್ ಫಿಲ್ಮ್ಸ್ ಅವ್ರ ಜೊತೆಗೆ ಅಂತ. ಅಂಥ ಒಂದು ಅದ್ಭುತವಾದ ಕಲಾವಿದ ಆ್ಯಂಡ್ ಕೋ ಆ್ಯಕ್ಟರ್ ಸಹ. ಅದೇ ನಾನು ಇದನ್ನ ಹೇಳಿದ್ದೀನಿ, ಬಟ್ ಮತ್ತೆ ಹೇಳ್ತೀನಿ. ನಾನು ಶೂಟ್ ಈ ಒಂದು ಫಿಲ್ಮ್ ಆಫರ್ ಸಿಕ್ಕಿದ ಖುಷಿಯಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಗ್ರೂಮ್ ಆಗೋಕ್ಕೆ ಅಂತ ಹೇರ್ ಕಲರ್ ಮಾಡಿಸ್ಕೊಂಡು ಬಂದೆ. ಅದೇನಾಯಿತು, ಸ್ವಲ್ಪ ತುಂಬಾ ಬ್ರೈಟ್ ಆಗೋಯ್ತು ಆ ಹೇರ್ ಕಲರು. ನನ್ನ ಕ್ಯಾರೆಕ್ಟರ್ಗಿಂತ ಸ್ವಲ್ಪ ಹೊರಗಡೆ ಬಂತು. ಸೊ ನನ್ನ ಫಸ್ಟ್ ಡೇ ಶೂಟು ಅವತ್ತು ಇಡೀ ದಿನ ಶೂಟ್ ಇತ್ತು, ಡಬಲ್ ಕಾಲ್ ಶೀಟ್, ಬೆಳಗ್ಗೆ 6 ಗಂಟೆಯಿಂದ ನೆಕ್ಸ್ಟ್ ಮಾರ್ನಿಂಗ್ 4ವರೆಗೂ. ಮೇಕಪ್ ಎಲ್ಲ ಆಗಿದೆ. ಇವರು AD ಬಂದ್ಬಿಟ್ಟು ನನ್ನ ಫೋಟೋ ಎಲ್ಲ ತೊಗೊಂಡು ಪರಮ್ ಸರ್ ನಮ್ಮ ಡೈರೆಕ್ಟರ್ಗೆ ತೋರಿಸಿ ಅವ್ರು ನನ್ನ ಕ್ಯಾರವ್ಯಾನಿಗೆ ಬಂದರು. ಬೆಳಗ್ಗೆ 7 ಗಂಟೆಗೆ ಬಂದು, ನೀವು ನವಮಿ ಅಲ್ವೇ ಅಲ್ಲ ಅಂತ ಹೇಳ್ಬಿಟ್ರು. ನನಗೆ ಸರ್ ಯಾಕೆ ಹಿಂಗೆ ಹೇಳ್ತಿದ್ದೀರಾ? ಇಲ್ಲಮ್ಮ, ನೀನು ನವಮಿ ಥರ ಕಾಣ್ತಾನೆ ಇಲ್ಲ, ನಾವು ಏನು ಲುಕ್ ಟೆಸ್ಟ್ ಮಾಡಿದ್ವಿ, ನೀನು ಇವಾಗ ಹೇಗಿದ್ಯಾ ಗೊತ್ತಾ, ಒಂದು ಫಿರಂಗಿ ಥರ ಇದೆಯಾ ಅಂತ ಹೇಳ್ಬಿಟ್ಟು ನನಗೆ ಇವಾಗ ನಗು ಬರ್ತಿದೆ. ನೀವೆಲ್ಲರೂ ನಗ್ತಿದ್ದೀರಾ, ಅವಾಗ ನನಗೆ ಎಷ್ಟು ಮೀಟರ್ ಆಫ್ ಆಗಿತ್ತು ಅಂತ ನನಗೆ ನನ್ನ ಟೀಮಿಗೆ ಮಾತ್ರ ಗೊತ್ತಿರೋದು. ಆಮೇಲೆ ಏನು ಮಾಡೋಕ್ಕಾಗತ್ತೆ, ಇಡೀ ಸೆಟ್ ಇದೆ, ಕ್ಯಾರವ್ಯಾನ್ ತರಿಸಿದ್ದಾರೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ಸೊ ಶೂಟ್ ಮಾಡಲೇಬೇಕಿತ್ತು ಅವತ್ತು, ಲೈಕ್ ಬೇರೆ ಆಪ್ಷನ್ನೇ ಇಲ್ಲ. ಸೊ ಅವರು ತುಂಬ ಅಪ್ಸೆಟ್ ಮಾಡ್ಕೊಂಡು ಹೋಗಿದ್ರು. ಪಾಪ ಅವರು ಜಾಸ್ತಿ ಏನೋ ಹೇಳೋಕ್ಕಾಗಲ್ಲ, ಬಟ್ ಅವರು ಅಪ್ಸೆಟ್ ಆಗಿದ್ರು. ಅವ್ರು ಅಪ್ಸೆಟ್ ಆದ್ರೂ ನಾನು ಅಪ್ಸೆಟ್ ಆದೆ, ನನ್ನ ಟೀಮ್ ಅಪ್ಸೆಟ್ ಆದರು. ಅವರು ಹೋಗಾದ್ಮೇಲೆ ನಾನು ನನ್ನ ಟೀಮೆಲ್ಲ ಮಾತಾಡಿ, ಇವಾಗ ಏನು ಮೇಡಮ್ ಮಾಡೋದು, ಏನಾದರೂ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಅವ್ರ ಮೇಕಪ್ ಕಿಟ್ ಓಪನ್ ಮಾಡಿ ಏನೇನು ಕಪ್ಪಗಿದೆ ಅದೆಲ್ಲ ಹಚ್ಬಿಡಿ ನನ್ನ ಕೂದಲಿಗೆ ಅಂತ ಹೇಳಿದೆ. ಅವರು ಹಾಕ್ತಾ ಇದ್ದಾರೆ, ಕಪ್ಪು ಕಾಜಲ್ ಹಾಕ್ತಿದ್ದಾರೆ, ಕಪ್ಪು ಪೇಂಟ್ ಹಾಕ್ತಿದ್ದಾರೆ, ಏನೇನೋ ಒಟ್ಟಿನಲ್ಲಿ ನನ್ನ ಕೂದಲು ಫೈನಲಿ ಒಂದು ರೇಂಜಿಗೆ ಬ್ಲ್ಯಾಕ್ ತರಿಸಿ
ಆಮೇಲೆ ಅವತ್ತು ಇಡೀ ದಿನ ಶೂಟ್ ಮಾಡಿದ್ದು ಟಚ್ ಅಪ್ ಮಾಡ್ಕೊಂಡು. ಮುಖಕ್ಕೂ ನಾನು ಅಷ್ಟು ಟಚ್ ಅಪ್ ಮಾಡ್ಕೊಂಡಿಲ್ಲ ಅವತ್ತು. ಕೂದಲ್ಗೆ ಮಾತ್ರ ಹೆವಿ ಟಚ್ ಅಪ್ ಮಾಡಿ ಕಪ್ಪಗೆ ಮಾಡಿಸಿ ಆಮೇಲೆ ಶೂಟ್ ಮಾಡಿಸಿ ಮಾರನೇ ದಿನ ಹೋಗ್ಬಿಟ್ಟು ನಾನು ಕೂದಲ್ನ ಡೈ ಮಾಡಿಸಿ ಬ್ಲ್ಯಾಕ್ ಕಲರು. ಅದಾದಾಗಿನ ಲೈಫಲ್ಲಿ ನಾನು ಹೇರ್ ಕಲರ್ ಮಾಡ್ಸಲ್ಲ ಅಂತ ಮಾಡಿದ್ದೀನಿ ಸರ್. ಇವಾಗೂ ಅಷ್ಟೇ ಪರಮ್ ಸರ್ ಫಸ್ಟ್ ಕಾಲ್ ಮಾಡಿದ್ರೆ ಕೇಳೋದೆ, ನಿನ್ ಕೂಲ್ ಇನ್ನು ಬ್ಲ್ಯಾಕ್ ಇದೆ ತಾನೆ ಅಂತ, ನೀನ್ ದಯವಿಟ್ಟು ರಿಲೀಸ್ ಆಗೋವರೆಗೂ ನೀನು ಹಂಗೆ ಹಿಡ್ಕೊಮ್ಮ, ನೋಡಿ ಇವಾಗ ಎಷ್ಟು ಮುದ್ದಾಗಿ ಕಾಣ್ತೀಯ, ಇವಾಗ ನಾನು ನವಮಿ ಥರ ಕಾಣ್ತೀಯ ಅಂತ ಹೇಳೋರು. ಬಟ್ ಅದೇ ಆ ಕ್ಷಣಕ್ಕೆ ತುಂಬಾ ನಂಗೆ ಟೆನ್ಷನ್ ಆಗಿತ್ತು, ಬೇಜಾರಾಗಿತ್ತು, ಫುಲ್ ಮೂಡ್ ಆಫ್ ಆಗಿತ್ತು ಫಸ್ಟ್ ಡೇನೆ. ಅದಾದಮೇಲೆ ಇಟ್ ವಾಸ್ ಗುಡ್. ಇವಾಗ ನಗು ಬರುತ್ತೆ. ಸರ್ ನಿಮ್ದೊಂದು ಫನ್ನಿ ಮೂಮೆಂಟ್, ಮೆಮೊರಬಲ್ ಮೂಮೆಂಟ್ ಅಂತಂದ್ರೆ? ಮೆಮೊರಬಲ್ ಮೂಮೆಂಟ್ ಅಂತ ಅಂದರೆ ಶೂಟ್ ಸ್ಟಾರ್ಟ್ ಆಗಿ ಇನ್ನೂ ಒಂದು 2 ದಿನ ಆಗಿತ್ತು. ಅವಾಗ ಈ ಒಳಗಡೆ ಇಂಟೀರಿಯರ್ ಶೂಟ್ ಮಾಡ್ತಾ ಇರೋದ್ರಿಂದ ತುಂಬ ಲೈಟ್ಸ್ ಇರೋದ್ರಿಂದ ತುಂಬ ಹೀಟ್ ಇತ್ತು. ನಾವು ಹಿಂಗೆ ಇದು ಫ್ಯಾನ್ ಹಿಡ್ಕೊಂಡಿದ್ವಿ, ಈ ಥರ ಬೀಸಣಿಗೆ ಹಿಡ್ಕೊಂಡಿದ್ವಿ. ಧನಂಜಯ ಅಣ್ಣ ಅದು ನೋಡಿ ನನಗೆ ಮತ್ತು ತನುಜಗೆ ಒಂದು ಸಣ್ಣ ಫ್ಯಾನ್ ತರಿಸಿದ್ರು, ಈ ಹ್ಯಾಂಡ್ ಫ್ಯಾನ್. ನಮಗೆ ಕೊಟ್ಟರು, ನಾವು ಥ್ಯಾಂಕ್ಸ್ ಅಣ್ಣ ಇಷ್ಟೆಲ್ಲ ಯಾಕೆ ಮಾಡೋಕೆ ಹೋದ್ರಿ ಅಂದರೆ, ಇರಲಿ ತಗೊಳ ಅಂತ ಕೊಟ್ಟರು. ನಾವು ಅದನ್ನೆಲ್ಲ ಮಾಡಿ ಲಾಸ್ಟಿಗೆ ವಾಪಸ್ ಕೊಡೋಕೆ ಹೋದೆ ಅಣ್ಣ ಅಂತ, ಅದು ನಿಮಗೆ ತರಿಸಿರೋದು ಕೊಡೋ ಅಂತ ಹೇಳಿ ಕೊಟ್ಟಿದ್ರು. ಫನ್ನಿ ಮೂಮೆಂಟ್ ಅಂದರೆ ಮೆಮೊರೇಬಲ್ ಅವ್ನು ಹೇಳ್ದ. ಫನ್ನಿ ಮೂಮೆಂಟ್ ಆಲ್ರೆಡಿ ಹೇಳಿದ್ವಿ ತುಂಬ ಕಡೆ ಕುತ್ಕೊಂಡು ಆ ತಾರಮ್ಮ ಜೊತೆ ಯಾವಾಗೂ ಅದೊಂಥರ ಫನ್ ಇರುತ್ತೆ. ಮೆಮೊರೇಬಲ್ ಅಂದರೆ ನಂದು ಅಣ್ಣಂದು ಒಂದು ಸೀನ್ ಇದೆ, ನೀವು ಸಿನಿಮಾಲಿ ನೋಡ್ತೀರಾ, ವೆರಿ ಇಂಪ್ಯಾಕ್ಟ್ಫುಲ್ ಸೀನ್. ಅದರಲ್ಲಿ ಎಮೋಷನ್ಸ್ ಸಿಕ್ಕಾಪಟ್ಟೆ ನನಗೆ ಕನೆಕ್ಟ್ ಆಯಿತು. ಅಂದರೆ ಅಣ್ಣನ ಹತ್ರ ಒಂದು ತಂಗಿ ಒಂದು ಕಾನ್ವರ್ಸೇಷನ್, ಅಣ್ಣನ ಹುರಿದುಂಬ್ಸೋಕ್ಕೆ ಒಂದು ಕಾನ್ವರ್ಸೇಷನ್ ಇದೆ. ಸೊ ಆ ಸೀನ್ ನನಗೆ ತುಂಬ ಹತ್ತಿರ ಅನಿಸುತ್ತೆ ಈ ಸಿನಿಮಾಲಿ, ಎಸ್ಪೆಷಲಿ ನಂದು ಅಣ್ಣಂದು ಕಾಂಬಿನೇಷನಲ್ಲಿ. ದಟ್ ಈಸ್ ಒನ್ ಮೆಮೊರೇಬಲ್ ಮೂಮೆಂಟ್. ಮೇಡಮ್, ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾದಲ್ಲಿ? ಹಾಂ, ನಾನು ನವಮಿ ಅಂತ ಒಂದು ಪಾತ್ರ ಮಾಡ್ತಿದ್ದೀನಿ. ನವಮಿ ಬಂದು ಚಾರ್ಟೆಡ್ ಅಕೌಂಟೆಂಟ್, ತುಂಬಾ ಲೈಕ್ ಗರ್ಲ್ ನೆಕ್ಸ್ಟ್ ಡೋರ್, ಮನೆ ಮಗಳ ಥರ ವೆರಿ ಫನ್, ಲೈವ್ಲಿ, ಚೇರ್ಫುಲ್, ಸ್ವಲ್ಪ ನಾಟಿ, ಕಳ್ಳಿ. ಸೊ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರು. ನನಗೆ ತುಂಬಾ ಮಜಾ ಬಂತು ಈ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡೋಕ್ಕೆ. ಅದೇ ನನಗೆ ಏನು ಖುಷಿ ಅಂದರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲೂ ಜಾಸ್ತಿ ಗ್ಲಾಮರಸ್ಸಾಗಿ ಯೂಸ್ ಮಾಡ್ಕೊಳ್ದೆ, ತುಂಬ ನ್ಯಾಚುರಲ್ ಆಗಿ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರದ್ದೊಂದು ಖುಷಿ ಇದೆ. ಸರ್ ನಿಮ್ಮ ಪಾತ್ರದ ಬಗ್ಗೆ? ನಾನು ನಚ್ಚೆ ಅನ್ನೋ ಪಾತ್ರ ಮಾಡಿದ್ದೀನಿ, ಧನಂಜಯ ಅಣ್ಣನ ತಮ್ಮನ ಪಾತ್ರ. ಸೊ ಈ ಪಾತ್ರ ಒಂದು ಸಣ್ಣ ಪಾತ್ರ ಆಗಿರ್ಬೋದು, ಅಂದರೆ ಥ್ರೋಟ್ ಫ್ಯಾಮಿಲಿ ಜೊತೆಗೆ ಇರುತ್ತೆ. ಬಟ್ ಈ ಒಂದು ಫ್ಯಾಮಿಲಿಯಲ್ಲಿ ಒಂದು ಸಣ್ಣ ಮಗ ಇರುತ್ತೆ, ಕಿರಿ ಮಗ ಇರ್ತಾನೆ. ಒಂದು ಅಂದರೆ ಅವನಿಗೆ ಯಾವ್ದು ಜವಾಬ್ದಾರಿ ಇರಲ್ಲ, ಅವನದೇ ಒಂದು ಪ್ರಪಂಚದಲ್ಲಿ ಇರ್ತಾನೆ, ಆ ಥರದೊಂದು ಕ್ಯಾರೆಕ್ಟರ್. ಜೊತೆಗೆ ಒಂದು 2-3 ಸೀನ್ಸ್ಗಳಲ್ಲೇ ತುಂಬ ಇಂಪ್ಯಾಕ್ಟ್ಫುಲ್ ಮಾಡಿ ಒಂದು ಬೇರೆ ಥಾಟ್ ಪ್ರೊಸೆಸ್ ಓಪನ್ ಮಾಡೋಂಥ ಒಂದು ಸೀನ್ಸ್ಗಳೊಂದಿಷ್ಟಿದೆ. ನನ್ನ ಪಾತ್ರ ಕೋಟಿ ಸಿನಿಮಾದಲ್ಲಿ ಕೋಟಿಯ ತಂಗಿ ಮಹತಿ. ಸೊ ಅವಳು ಹೇಗೆ ಅಂದರೆ, ಇವಾಗ ಪ್ರತಿ ಮನೆಯಲ್ಲೂ ನಿಮ್ಮ ತಂಗಿ ಇಲ್ಲ ಅಕ್ಕ ಹೇಗಿರ್ತಾರೆ, ತರಲೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು, ಆದರೆ ಅಷ್ಟೇ ಅಣ್ಣನಿಗೆ ಒಂದು ಸಪೋರ್ಟಾಗಿ, ಇಲ್ಲ ಅಣ್ಣ ನೀನು ತಲೆ ಕೆಡ್ಸ್ಕೋಬೇಡ ಆಗುತ್ತೆ, ಇಲ್ಲ ಅಣ್ಣನಿಗೆ ಏನಾದರೂ ನೆನಪು ಮಾಡುತ್ತಾ, ಅಣ್ಣ ಇದು ಮಾಡು ಅದು ಮಾಡು ಅಂತ ಹಾಗೆ. ಸೊ ಆ ಥರ ಒಂದು ನೀವು ರಿಲೇಟ್ ಆಗುವಂಥ ಒಂದು ಕ್ಯಾರೆಕ್ಟರ್, ಪ್ರತಿಯೊಂದು ಹೆಣ್ಮಗು ರಿಲೇಟ್ ಆಗುವಂಥ ಒಂದು ಕ್ಯಾರೆಕ್ಟರ್. ಒಂದು ಸಿನಿಮಾ ಸಾಕಷ್ಟು ದೊಡ್ಡ ದೊಡ್ಡ ಆ್ಯಕ್ಟರ್ಗಳೆಲ್ಲ ಮಾಡಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವ್ರ ಜೊತೆ ಎಲ್ಲ ಮಾಡಿದೆ ನಿಮಗೆ? ತಾರಾ ಮೇಡಮ್, ರಂಗಣ್ಣ ಸರ್ ಇರ್ಬೋದು, ಹೇಗಿತ್ತು? ಡೆಫಿನೆಟ್ಲಿ ತುಂಬ ಚೆನ್ನಾಗಿತ್ತು. ಐ ವಾಸ್ ಸ್ಟಾರ್ ಸ್ಟ್ರಕ್. ನಾನು ತಾರಮ್ಮ ಮತ್ತು ರಂಗಣ್ಣ ರಘು ಸರ್ನ ಯಾವಾಗಲೂ ಟಿ ವಿಲಿ ನೋಡಿದ್ದೆ, ಥಿಯೇಟ್ರಲ್ಲಿ ನೋಡಿದ್ದೆ. ಫಸ್ಟ್ ಟೈಮ್ ನೋಡಿದಾಗ ನನ್ನ ಕಣ್ಮುಂದೆ ನನ್ನ ಸಿನಿಮಾದಲ್ಲಿ ಅದು ನಾನು ನಟಿಯಾಗಿರೋದು, ಅವ್ರು ಸ್ವಲ್ಪ ಲೈಕ್ ಅವರು ಆ ಒಂದು ಸಿನಿಮಾದಲ್ಲಿರೋದು ತುಂಬಾ ಖುಷಿ ಆಯ್ತು ನನಗೆ. ಫಸ್ಟ್ ಭಯ ಅಂದರೆ ಭಯ ಆಗೋದು ನನಗೆ. ಫಸ್ಟ್ ಡೇ ಅವ್ರನ್ನ ಹೆಂಗೆ ಮಾತಾಡ್ಸೋದು, ಹೆಂಗೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದು. ಅವರೆಲ್ಲ ದೊಡ್ಡ ಕಲಾವಿದರು, ಅವ್ರು ಮುಟ್ಟಿದೆಲ್ಲ ಚಿನ್ನ. ನಾವು ಅವ್ರನ್ನ ನೋಡಿಬಿಟ್ಟು ಅವರಿಂದ ಅವ್ರ ಆ್ಯಕ್ಟಿಂಗ್ ನೋಡಿ ಇನ್ಸ್ಪೈರ್ ಆಗಿ ನಾವು ಪೋರ್ಟ್ರೇ ಮಾಡಬೇಕಾಗಿತ್ತು ನಮ್ಮ ಬೆಸ್ಟ್ ಪೊಟೆನ್ಷಿಯಲ್. ಸೊ ಚಾಲೆಂಜಿಂಗ್ ಆಗೋದು ಅಂತೂ ಇತ್ತು. ಅಂದರೆ ಒಂಥರ ಭಯ, ಖುಷಿ ಎಲ್ಲನೂ ಒಂದು ಮಿಕ್ಸ್ಡ್ ಎಮೋಷನ್. ಬಟ್ ಅವರು ಅಂದರೆ ನಾವೇನು ಅನ್ಕೋತೀವಿ, ಸ್ಟಾರ್ಸ್ ಅಂದರೆ ಸ್ವಲ್ಪ ಆ್ಯಟಿಟ್ಯೂಡ್ ಇರ್ಬೋದೇನೋ, ಅಥವಾ ಹೇಗೆ ಸೀನಿಯರ್ ಆರ್ಟಿಸ್ಟ್ ಹೇಗಿರ್ತಾರೋ ಏನೋ, ಅವ್ರ ಮುಂದೆ ನಾವು ಹೆಂಗೆ ಮಾಡೋಕ್ಕಾಗೋದು, ಅಲ್ಲಿ ಹೆಂಗೆ ಮಾಡ್ಬೋದು ಅಂತಲ್ಲ. ಬಟ್ ಅವರು ಅದೇನೋ ಗೊತ್ತಿಲ್ಲ, ಐ ಥಿಂಕ್ ಯಾರು ಪ್ರೂವ್ ಮಾಡಿರ್ತಾರಲ್ವ ಅಥವಾ ಏನು ಸಕ್ಸಸ್ ನೋಡಿರ್ತಾರೆ ಅವ್ರಿಗೆ ಅದು
ಆಟಿಟ್ಯೂಡ್ ಅನ್ನೋದು ಇರಲ್ಲ ಅಂತ ನಾವು ಅನ್ಕೋತೀವಿ ಅಷ್ಟೇ ತೆರೆ ಮೇಲೆ ನೋಡಿ ನೋಡಿ. ಅವ್ರು ಇಬ್ಬರು ಅಷ್ಟೇ ತುಂಬಾನೇ ಸರಳತೆ, ತುಂಬಾನೇ ಟ್ಯಾಲೆಂಟೆಡ್ ಪೀಪಲ್. ಅವ್ರನ್ನ ನೋಡಿ ನಮಗೆ ಖುಷಿ ಆಗ್ತಿತ್ತು, ಅನ್ನೋ ಒಂದು ಜೋಶ್ ಬರೋದು. ಎಸ್, ಅವ್ರ ಥರ ನಾವು ಬೆಳಿಬೇಕು, ಕಲಿಬೇಕು, ಆ್ಯಕ್ಟ್ ಮಾಡಬೇಕು ಅನ್ನೋದು. ಸೊ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್, ನಾನು ಯಾವತ್ತೂ ಮರೆಯಲ್ಲ. ನಿಮಗೆ ತಂದೆ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ, ಹೇಗಿತ್ತು ಫೀಲ್ ನಿಮಗೆ? ಇಲ್ಲ, ನಿಜವಾಗ್ಲೂ ಖುಷಿ ಇತ್ತು ತಾರಮ್ಮ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು. ಅಂದರೆ ನಾನು ಅವಳು ತುಂಬ ಕಡೆ ಹೇಳ್ಕೊಂಡಿದ್ದೀವಿ. ಅಂದರೆ ಈ ಫ್ಯಾಮಿಲಿ ಪೋರ್ಷನ್ಸ್ ಮಾಡ್ಬೇಕಾರೆ ಧನಂಜಯ ಅಣ್ಣನ ಜೊತೆ ತಾರಮ್ಮನ ಜೊತೆ ಮಾಡಿದಾಗ ನಮ್ಮ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತಾಯಿತ್ತು ಅವ್ರ ಆ್ಯಕ್ಟಿಂಗ್ ನೋಡಿ. ಅದನ್ನು ತುಂಬ ಕಲಿಯೋಕ್ಕೆ ಸಿಕ್ಕಿದೆ. ಆಮೇಲೆ ಅವ್ರು ಹೇಳ್ತಾ ಇದ್ರು, ಅಂದರೆ ನಮಗೆ ನಾವು ಕೂತು ಶಾರ್ಟ್ ಇಲ್ದಾಗ ಕೂತು ತಾರಮ್ಮ ಜೊತೆ ಮಾತಾಡ್ಬೇಕಾರೆ ಅವ್ರದ್ದೊಂದಿಷ್ಟು ಜನ್ರೇಷನ್ ವೈಸ್ ಸಿನಿಮಾ ಮೇಕಿಂಗ್ ಹೇಗಿತ್ತು, ಅವಾಗಿಂದ ಇವಾಗಿನವರೆಗೂ ಏನೇನು ಯಾವ ಥರ ಮಾಡ್ತಾ ಇದ್ರು. ಆಮೇಲೆ ಅಂದರೆ ಅವರು ಇಷ್ಟು ವರ್ಷ ತುಂಬ ವರ್ಷಗಳಿಂದ ಸಿನಿಮಾದಲ್ಲಿ ಇದ್ದು ಅಷ್ಟು ಸೀನಿಯರ್ ಇರೋದ್ರಿಂದ ಅವ್ರು ಪ್ರತಿಯೊಂದು ಸ್ಟೇಜ್ನೂ ನೋಡಿದ್ದಾರೆ ನಮ್ಮ ಸಿನಿಮಾ ಇಂಡಸ್ಟ್ರಿದು. ಆ ಸ್ಟೇಜ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಯಾವ ಥರ ಇರುತ್ತೆ, ಏನಾಯಿತು, ಅವಾಗ ಯಾವ ಥರ ಇತ್ತು, ಕ್ಯಾಮ್ರಾ ವರ್ಕ್ ಹೇಗಿತ್ತು, ಇವಾಗ ಕ್ಯಾಮ್ರಾ ವರ್ಕ್ ಯಾವ ಥರ ಈಸಿ ಆಗಿದೆ, ಅವೆಲ್ಲ ತುಂಬ ಹೇಳ್ತಾಯಿದ್ರು. ತುಂಬ ಖುಷಿ ಆಗುತ್ತೆ. ಮೇಡಮ್ ನಿಮ್ಮದು ನೀವು ತಾರಮ್ಮನ ನಾವೆಲ್ಲ ಅದೇ ದೊಡ್ಡ ದೊಡ್ಡ ಪರದೆಗಳ ಮೇಲೆ ನೋಡಿ, ಇಲ್ಲ ಟಿ ವಿಗಳಲ್ಲಿ ನೋಡಿ ನಾವು ಬೆಳೆದಿದ್ದು. ಆ್ಯಂಡ್ ಎಸ್ಪೆಷಲಿ ಅವ್ರದ್ದು ಉಳಿದವರು ಕಂಡಂತೆ ಆ ಸಾಂಗ್, ಆ ಸೀಕ್ವೆನ್ಸ್ ಅಂತ ನೋಡ್ಬಿಟ್ಟು ನಾವು ಪ್ರತಿ ಸಲ ನೋಡಿದಾಗಲೂ ನನಗೆ ಅಳು ಬರುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಆ್ಯಕ್ಟ್ ಮಾಡ್ತಾರೆ. ನಮ್ಮ ಸಿನಿಮಾಲ್ಲೂ ಒಂದು ಓವರ್ ದ ಶೋಲ್ಡರ್ ಶಾಟ್ ಇತ್ತು ನಂದು. ನಾನು ಕಾಣಲ್ಲ, ನನ್ನ ಮುಖ ಕಾಣಲ್ಲ, ನನ್ನ ಬೆನ್ನ ಹಿಂದೆ ಕ್ಯಾಮ್ರಾ ಇಟ್ಟು ತಾರಮ್ಮನ ಫೋಕಸ್ ಮಾಡ್ತಾರೆ. ಅವ್ರು ಆ್ಯಕ್ಟ್ ಮಾಡಿ ನಾನು ಈ ಕಡೆ ನಿಂತ್ಕೊಂಡು ಅಲ್ಲೇ ಅಳಿಸಿದ್ದಾರೆ ನನ್ನ. ಸೊ ಅಂಥ ಒಳ್ಳೆ ಆ್ಯಕ್ಟರ್ ಜೊತೆ ನಾನು ಕೆಲಸ ಮಾಡಿದ್ದು ನನ್ನ ಪುಣ್ಯನೇ ಅದು. ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ ಕೇಳ್ತಾ, ಅವ್ರ ಇನ್ಪುಟ್ಸ್ ಏನೇನಿರುತ್ತೆ ನಾವು ಕೇಳಿದಾಗ ಅವ್ರು ಕೊಟ್ಟಿದ್ದಾರೆ. ಅಂದರೆ ಅಮ್ಮ ಇದನ್ನು ಹೆಂಗೆ ಮಾಡ್ಬೋದು, ಇದನ್ನು ಹೀಗೆ ಮಾಡಬಹುದಾ, ಈ ಥರ ಅನಿಸಿದ್ರೆ, ಈ ಥರ ಭಯ ಆದರೆ ಏನು ಮಾಡೋದು ಅಂತ ಸಜೆಷನ್ಸ್ ಕೇಳಿದ್ರೆ ಶಿ ಇಸ್ ಡೆಫಿನೆಟ್ಲಿ ಗಿವನ್ ಇಟ್. ಆ್ಯಂಡ್ ಓವರ್ ಆಲ್ ನಮ್ಮ ಸೊ ಅದೊಂದು ಆ ಪ್ರೀತಿ, ಆ ತಾಯಿ ಪ್ರೀತಿ ಅವ್ರು ಕೊಟ್ಟಿದ್ದಾರೆ. ತುಂಬ ಕಲ್ತಿದ್ದೀವಿ ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡಿ. ಮೇಡಮ್, ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಡೆಬ್ಯೂ ಸಿನಿಮಾ ಡೈರೆಕ್ಷನ್, ಸೊ ಸಾಕಷ್ಟು ನಿರೀಕ್ಷೆ ಅವರು ಕೂಡ ಇಟ್ಕೊಂಡಿರ್ತಾರೆ. ಸೊ ನಿಮ್ದು ಹೇಗಿತ್ತು? ಅದೇ ಪರಮ್ ಸರ್ ಬಗ್ಗೆ ನಾನು ಅದೇ ಟಿ ವಿಲಿ ಅವರು 10 ವರ್ಷ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿತ್ತು. ಬಿಗ್ ಬಾಸ್ ಸೀರಿಯಲ್ ಎಲ್ಲ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಗೊತ್ತಿತ್ತು. ಸೊ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾರೆ ಅಂತ ಗೊತ್ತಾದಾಗ ನನಗೂ ಗೊತ್ತಿರಲಿಲ್ಲ ಹೇಗೆ ಮಾಡ್ತಾರೋ ಏನೋ ಅಂತ. ಅದೇ ಸರು ನಾನು ಸೆಲೆಕ್ಟ್ ಆಗಿ ಸ್ಕ್ರಿಪ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ಅವರು ತುಂಬಾ ಡೆಡಿಕೇಟೆಡ್ ಆಗಿ ಅವ್ರ ಹಾರ್ಡ್ ವರ್ಕ್ ಆ ಸ್ಕ್ರಿಪ್ಟಲ್ಲಿ ಕಾಣಿಸ್ತಿತ್ತು. ಅವ್ರು ಎಕ್ಸ್ಪ್ಲೇನ್ ಮಾಡುವಾಗ ಪ್ರತಿಯೊಂದು ಕ್ಯಾರೆಕ್ಟರ್ ಮೇಲೆ ಎಷ್ಟು ವರ್ಕ್ ಮಾಡಿದ್ದಾರೆ, ಅದೆಲ್ಲ ನನಗೆ ಇಷ್ಟ ಆಯಿತು. ಆ್ಯಂಡ್ ಹೋಗ್ತಾ ಹೋಗ್ತಾ ನಮ್ಮ ಬಾಂಡ್ ಏನಿದೆ ಅದು ಸ್ಟ್ರಾಂಗ್ ಆಗ್ತಾ ಹೋಯಿತು ಪರಮ್ ಸರ್ ಜೊತೆಗೆ. ಅವ್ರು ನನ್ನ ನಗ್ಸಿದ್ದಾರೆ, ಅಳಿಸಿದ್ದಾರೆ, ಕಾಲು ಎಳೆದಿದ್ದಾರೆ. ಸೊ ಎಲ್ಲ ಒಂಥರ ವರ್ಕೌಟ್ ಆಗಿದೆ ಸಿನಿಮಾದಲ್ಲಿ. ಅದೊಂದು ಸ್ಟ್ರಾಂಗ್ ಬಾಂಡ್ ಕ್ರಿಯೇಟ್ ಆಗಿರೋದ್ರಿಂದ ಐ ಫೀಲ್ ಆ್ಯಕ್ಟರ್ಸ್ ಜೊತೆ ಅಥವಾ ಡೈರೆಕ್ಟರ್ ಜೊತೆ ಒಂದು ಒಳ್ಳೆ ಬಾಂಡ್ ಇದ್ದರೆ, ಒಂದು ಕಂಫರ್ಟಬಲ್ ಬಾಂಡ್ ಇದ್ದರೆ ಅದು ಪರ್ಫಾರ್ಮೆನ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಐ ಆಮ್ ವೆರಿ ಹ್ಯಾಪಿ. I'm very impressed with sir's direction and ಈ ಒಂದು ಸಿನಿಮಾದಲ್ಲಿ to be playing ನವಮಿ. ಸರ್ ನೀವು ಡೈರೆಕ್ಟರ್ ಸರ್ ಬಗ್ಗೆ ಇಲ್ಲ, ಅಂದರೆ ಸರ್ ಆಗಿರ್ಬೋದು, ಅವ್ರ ಟೀಮ್ ಜೊತೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆಲ್ಲ ತುಂಬ ಕಲ್ತಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ಪರಮ್ ಸರ್ ನಾನು ಫಸ್ಟ್ ಟೈಮ್ ಹೋದಾಗೆ ಅವ್ರೊಂದು ಸಣ್ಣ ನನ್ನ ಪೋರ್ಷನಿಂದ ಅಷ್ಟೇ ಅವರು ನರೇಶನ್ ಹೇಳ್ಬೋದಿತ್ತು, ಈ ಥರ ಪಾತ್ರ ಇಷ್ಟಿದೆ, ಈ ಸೀನ್ಸ್ ಅಷ್ಟೇ ಅಂತ. ಬಟ್ ಇಡೀ ಸಿನಿಮಾ ಹೇಳಿದ್ರು. ಆಮೇಲೆ ಅವ್ರ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಅವರು ಅಂದರೆ ಎಷ್ಟು ಡೆಪ್ತ್ ಹೋಗ್ತಿದ್ರು ಒಂದು ವಿಚಾರದ ಮೇಲೆ ಅನ್ನೋದನ್ನ ಆಗಿರ್ಬೋದು. ಸೆಟ್ಟಲ್ಲಿ ನಾವು ವರ್ಕ್ ಮಾಡ್ಬೇಕಾರೆ ಆ ಮಾನಿಟರ್ ನೋಡೋ ರೀತಿ, ಮಾನಿಟರ್ನ ಗುರಾಯಿಸ್ತಾ ಇದ್ರು ಅವರು, ಅಂದರೆ ಅಷ್ಟು ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ರು. ಆಮೇಲೆ ನಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೂ ಅಷ್ಟೇ, ಅಂದರೆ ಕಣ್ಣಿಟ್ಟು ತುಂಬ ಸ್ಪೆಸಿಫಿಕ್ ಆಗಿ ಹೇಳೋರು. ನಮಗೆ ಒಂದ್ಸರಿ ಭಯ ಆಗ್ಬಿಡ್ತಿತ್ತು, ಎಲ್ಲ ತಪ್ಪು ಮಾಡಿದ್ರೆ ಎಲ್ಲಿ ಬೈತಾರೇನೋ ಅಂತ. ಬಟ್ ಯಾವತ್ತೂ ಆ ಥರ ಬೈದಿಲ್ಲ, ಸಿಟ್ಟು ಮಾಡ್ಕೊಂಡಿಲ್ಲ, ಅಥವಾ ಒಂದ್ಸರಿ ಭಯ ಪಡಿಸಿಲ್ಲ ನಮಗೆ. ತುಂಬ ಸ್ವೀಟಾಗಿ, ತುಂಬ ಪ್ರೀತಿಯಿಂದ, ತುಂಬ ಚೆನ್ನಾಗೆ, ತುಂಬ ಬ್ಯೂಟಿಫುಲ್ ಆಗಿ ತೆಗೆದಿದ್ದಾರೆ ಸಿನಿಮಾ. ಪರಮ್ ಸರ್ದು ಡೆಬ್ಯೂ ಫಿಲಿಮು, ನಂದು ಡೆಬ್ಯೂ ಫಿಲಿಮ್ ಇದು. ಸೊ ಅದೊಂಥರ ನಾನು ಆಚಾರ್ಗೆ ಹೇಳ್ತಾ ಇರ್ತೀನಿ, ಸರ್ ನಮ್ಮಿಬ್ಬರಿಗೂ ಇದು ಸ್ಪೆಷಲ್ ಫಿಲಿಮ್ ಅಲ್ವಾ ಅಂತ. ಸೊ ಅದೇ ಸರು ಪ್ರತಿಯೊಂದರಲ್ಲೂ ಅದು ಇದು ಪರ್ಫೆಕ್ಟಾಗೇ ಇರಬೇಕು ಅಂತ ಅವ್ರು ಕಾಣ್ತಾರೆ. ಯಾಕೆಂದರೆ ಅವ್ರ ವಿಷನ್ ಪರ್ಫೆಕ್ಟ್ ಆಗಿರುತ್ತೆ, ಅವ್ರ ವಿಷನ್ ಕ್ಲಿಯರ್ ಇರುತ್ತೆ.
ಅದೇ ಥರ ಅವರೊಂದು ಟೀಮ್ ಕಟ್ಕೊಂಡಿದ್ದಾರೆ, ಒಂದು ಪರ್ಫೆಕ್ಟ್ ಟೀಮ್ ಅಂತ ಹೇಳ್ಬೋದು. ಫಾರ್ ಅ ಪರ್ಫೆಕ್ಟ್ ಮ್ಯಾನ್ ಅ ಪರ್ಫೆಕ್ಟ್ ಟೀಮ್. ಸೊ ಅವ್ರಿಗೆ ಏನೂ ಕನ್ಫ್ಯೂಷನ್ಸು ಆ ಥರ ಏನೂ ಇರಲ್ಲ, ಕ್ಲಾರಿಟಿ ಇರುತ್ತೆ ಅವ್ರಿಗೆ. ಸೊ ನಮಗೂ ಆ್ಯಸ್ ಆ್ಯಕ್ಟರ್ಸ್ ಅದು ಆರ್ಗನೈಸ್ಡ್ ಆಗಿದ್ದಾಗ, ಕ್ಲಾರಿಟಿ ಇದ್ದಾಗ ನಮಗೂ ಏನು ಮಾಡಬೇಕು ಅಂತ ಕ್ಲಾರಿಟಿ ಇರುತ್ತೆ. ಅದು ನಮ್ಮ ಪರ್ಫಾರ್ಮೆನ್ಸ್ಗಾಗಲಿ ಇಲ್ಲ ಒಂದು ಕ್ಯಾರೆಕ್ಟರ್ನ ನಾವು ಕರೆಕ್ಟಾಗಿ ಪೋರ್ಟ್ರೇ ಮಾಡೋದಕ್ಕಾಗಲಿ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸರ್ದು ಇನ್ಪುಟ್ಸ್ ಏನಿರುತ್ತೆ, ನನಗೆ ಇದೇ ಥರ ಮಹತಿ ಅಂದರೆ ಹಿಂಗಿರಬೇಕು, ನಚ್ಚಿ ಅಂದರೆ ಹಿಂಗಿರಬೇಕು, ನವಮಿ ಅಂದರೆ ಹಿಂಗಿರಬೇಕು. ಅವ್ರು ಹೇಳ್ದಂಗೆ ದಿಸ್ ಇಸ್ ನಾಟ್ ನವಮಿ ಅಂತ ಹೇಳಿದ್ರು ಅವರು, ಈ ಥರ ಕಲರ್ ಮಾಡ್ಕೊಂಡು ನವಮಿ ಅಲ್ಲ ಅಂತ. ಸೊ ಅವ್ರ ತಲೆಯಲ್ಲಿ ಒಂದು ಕ್ಯಾರೆಕ್ಟರ್ ಫಿಕ್ಸ್ ಆಗಿರುತ್ತೆ ಆ್ಯಂಡ್ ಅವ್ರು ಅದನ್ನ ನಮ್ಗೆ ಕ್ಲೀನಾಗಿ ಕನ್ವೆ ಮಾಡಿದ್ರೇ ನಮ್ಗೆ ಅದನ್ನು ಕ್ಲೀನಾಗಿ ಪರ್ಫಾರ್ಮ್ ಮಾಡೋಕ್ಕಾಗೋದು. ಸೊ ಅದರಲ್ಲಿ ಈಸ್ ಡನ್ ಅನ್ ಅಮೇಝಿಂಗ್ ಜಾಬ್ ಆಸ್ ಅ ಡೈರೆಕ್ಟರ್. ಫಸ್ಟ್ ಫಿಲ್ಮ್ ಅಂತ ಡೆಫಿನೆಟಾಗಿ ಅನ್ಸಲ್ಲ ಸರ್ದು. ಹೌದು, ಸಖತ್ ಖುಷಿ ಇದೆ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಫಾರ್ ದಿಸ್ ಆಪರ್ಚುನಿಟಿ. ಅಲ್ಲ, ಅವರು ಸ್ಕ್ರಿಪ್ಟ್ ಬರಿವಾಗ್ಲೇ ಅವ್ರ ತಲೆಯಲ್ಲಿ ಒಂದು ಮೂವಿ ಓಡ್ಬಿಟ್ಟಿದೆ. ಸೊ ಅವ್ರಿಗೆ ಗೊತ್ತು ಈ ಸೀನ್ ಹೀಗೆ ಬರ್ಬೇಕು, ಇವ್ರು ಹೀಗೆ ಪರ್ಫಾರ್ಮ್ ಮಾಡಬೇಕು, ನನ್ನ ಕ್ಯಾರೆಕ್ಟರ್ಸ್ ಹೀಗೆ ಕಾಣಬೇಕು ಅಂತ ಅವ್ರು ಆಲ್ರೆಡಿ ಒಂದು ವಿಷನ್ ಇದೆ. ಸೊ ಅದರಿಂದ ಐ ಥಿಂಕ್ ಅವ್ರು ಅಷ್ಟು ಚೆನ್ನಾಗಿ ಮೂವಿ ನಡ್ಸ್ಕೊಂಡು ಬಂದಿದ್ದಾರೆ. 14th ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾ ನೋಡೋಕೆ ಪ್ರೇಕ್ಷಕರು ತುಂಬಾ ಹಿಂದೇಟ್ ಆಗ್ತಾ ಇದ್ದಾರೆ, ಬರ್ತಾ ಇಲ್ಲ. ಅಟ್ಲೀಸ್ಟ್ ಕೋಟೆ ಅದೊಂದು ಬ್ರೇಕ್ ಆಗಲಿ ಅಂತ ಕೇಳ್ಕೊತೀನಿ. ಸೊ ನೀವು ಪ್ರೇಕ್ಷಕರಿಗೆ ಏನು ಹೇಳ್ತೀರಿ ಮೇಡಮ್? ಎಸ್, ಇದೊಂದೊಳ್ಳೆ ಇವಾಗ ಬೈಹಾಟ ಆಗ್ಬಿಟ್ಟಿದೆ. ಇದು ನೀವು ಕನ್ಸಲ್ಲ ನನಗೆ ಎಪಿಸೋಡ್ ಹೇಳ್ತಾರೆ ಇವಾಗ. ಇದೇ ಜೂನ್ 14th ರಂದು ನಮ್ಮ ಸಿನಿಮಾ ಕೋಟಿ ನಿಮ್ಮ ಅಕ್ಕಪಕ್ಕದ ಚಿತ್ರಮಂದಿರದಲ್ಲಿ ಬರ್ತಿದೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು ಹೋಗಿ ನಮ್ಮ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಂದು ಫ್ರೆಶ್ ಸಿನಿಮಾ ಮಾಡಿದ್ದೀವಿ, ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಇದೆ, ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಒಂದು 100 ರೂಪಾಯಿಗೆ ಮೋಸ ಇಲ್ಲ. ನಿಮ್ಮ 100 ಸೇರಿ ನಮ್ಮ ಕೋಟಿ ದಂಡಕ್ಕೆ ಕೋಟಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ದಯವಿಟ್ಟು ಬನ್ನಿ, ನಮ್ಮ ಸಿನಿಮಾನ ನೋಡಿ ಜೂನ್ 14th ರಂದು. ಸರ್ ನೀವು ಹೇಳಿ. ಸೊ ಇದೇ ಜೂನ್ 14ನೇ ತಾರೀಕು ನಮ್ಮ ಸಿನಿಮಾ ಕೋಟಿ ರಿಲೀಸ್ ಆಗ್ತಾ ಇದೆ. ಇದು ಒಂದು ಕತೆ ಅಂತ ಹೇಳೋದಕ್ಕಿಂತ ನಮ್ಮ ಕತೆ ಅಂತ ಹೇಳ್ಬೋದು. ನಮ್ಮ ಅಕ್ಕಪಕ್ಕ ನಡೆಯುವಂಥ ಕತೆ, ನಮ್ಮ ಮನೆಗಳ ಕತೆ ಅಂತ ಹೇಳ್ಬೋದು. ನಮ್ಮ ಸಿನಿಮಾದಲ್ಲಿರುವಂಥ ಕ್ಯಾರೆಕ್ಟರ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಸಮಾಜದಲ್ಲಿಂದ ಇರೋವಂಥ ವ್ಯಕ್ತಿತ್ವಗಳನ್ನು, ಕ್ಯಾರೆಕ್ಟರ್ಸ್ಗಳನ್ನ ಪಿಕ್ ಮಾಡಿ ಮಾಡಿರೋವಂಥ ಸಿನಿಮಾ ಅಂತ ಹೇಳ್ಬೋದು. ಎಲ್ರಿಗೂ ತುಂಬ ಕನೆಕ್ಟ್ ಆಗುತ್ತೆ. ಕೋಟಿ ಅನ್ನೋ ಟೈಟಲಿಗೆ, ಕೋಟಿ ಅನ್ನೋ ಪರ್ಸನ್ ನಮ್ಮ ಧನಂಜಯ ಅಣ್ಣಂಗೆ, ಕೋಟಿ ಮಾಡಬೇಕು ಅನ್ನೋ ಮೋಟಿವೇಶನಿಗೆ, ಇದೆಲ್ಲದಕ್ಕೂ ಒಂದು ಕನೆಕ್ಟ್ ಮಾಡಿ ತುಂಬ ಕನೆಕ್ಟಿಂಗ್ ಪಾಯಿಂಟ್ಸ್ ಇರುವಂಥ ಒಂದು ಸಿನಿಮಾ. ಖಂಡಿತ ತುಂಬ ಎಂಜಾಯ್ ಮಾಡ್ತೀರಾ. ಕ್ಲೈಮ್ಯಾಕ್ಸ್ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ. ಅದೊಂದು ಹೋಲ್ ಸೀಕ್ವೆನ್ಸ್ ತುಂಬ ಮಜಾ ಮಾಡ್ತೀರಾ ಅಂತ ಹೇಳ್ಬೋದು. ಸೊ ಬನ್ನಿ, 14ನೇ ತಾರೀಕು ಸಿನಿಮಾ ನೋಡಿ ನಿಮಗೆ ಹೇಗೆ ಅನಿಸ್ತು ಅಂತ ನಮಗೆ ತಿಳಿಸಿ. ಥ್ಯಾಂಕ್ ಯು. ಒಂದು ಫ್ರೆಶ್ ಕಾನ್ಸೆಪ್ಟ್ ನಿಮಗೆಲ್ಲರಿಗೂ ಕೊಡೋದಕ್ಕೆ ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀವಿ ಇಡೀ ತಂಡ. ಸೊ ನಮ್ಮ ಕರ್ನಾಟಕ ಜನತೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೈ ಬಿಡಲ್ಲ ಅಂತ ಅಂದ್ಕೊಂಡು ಒಂದು ರಿಕ್ವೆಸ್ಟ್. ಇವಾಗ ಆಲ್ರೆಡಿ ನಮ್ಮ ಟ್ರೇಲರು, ಟೀಸರು, ಸಾಂಗ್ಸ್ ಎಲ್ಲ ಬಂದಿದೆ. ಪರಮ್ ಸರ್ ಹೇಳ್ದಂಗೆ ಅಬ್ಸರ್ವ್ ಮಾಡಿ ಅದನ್ನು. ನಿಮ್ಗೆ ಅದನ್ನು ನೋಡಬೇಕು ಅಂತ ನಿಮ್ಗೆ ಅನಿಸಿದ್ರೆ, ಇಲ್ಲ ಈ ಸಿನಿಮಾ ಏನೋ ಡಿಫ್ರೆಂಟ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ, ಇದೇ ಜೂನ್ 14th ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ಕೋಟಿ. ಹೋಗಿ ನಿಮ್ಮ ಫ್ಯಾಮ್ಲಿ ಸಮೇತ ಹೋಗಿ ಕುತ್ಕೊಂಡು ನೋಡಿ. ನಿಮಗೆ 100% ನಿಮ್ಗೆ ಅದಿಷ್ಟ ಆಗೇ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.